ಹೊಳೆನರಸೀಪುರ ತಾಲೂಕಿನ ಹಳ್ಳಿಮೈಸೂರು ಹೋಬಳಿಯ ಬಿದರಕ್ಕ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಕ್ಕಳ ಮನೆ ಎಂಬ LKG ಹಾಗೂ UKG ಕೊಠಡಿಯನ್ನು ಶಾಸಕ ಎ. ಮಂಜು ಉದ್ಘಾಟಿಸಿದರು. ಪೋಷಕರ ನೆಮ್ಮದಿಯ ಜೀವನವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಮಕ್ಕಳು ನಮ್ಮ ಮನೆ ಮುಂದೆ ಕಲಿಯುತ್ತಿದ್ದಾರೆ ಎಂಬ ಪರಿಕಲ್ಪನೆಯೊಂದಿಗೆ ಮಕ್ಕಳ ಮನೆ ಎಂಬ LKG ಹಾಗೂ UKG ತೆರೆಯಲಾಗಿದ್ದು, ಇದರ ಸದುಪಯೋಗವನ್ನು ಪೋಷಕರು ಪಡೆದುಕೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಹೋಬಳಿಯ ಇತರೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಮಕ್ಕಳ ಮನೆ ತೆರೆಯುವ ಉದ್ದೇಶ ಹೊಂದಿರುವುದಾಗಿ ಶಾಸಕ ಎ. ಮಂಜು ತಿಳಿಸಿದರು. ಅರಕಲಗೂಡು ಕ್ಷೇತ್ರದಲ್ಲಿ 12 ಮಕ್ಕಳ ಮನೆ ತೆರೆಯಲಾಗುತ್ತಿದ್ದು, ಅದರಲ್ಲಿ ಹಳ್ಳಿಮೈಸೂರು ಹೋಬಳಿಯಲ್ಲಿ ಬಿದರಕ್ಕ ಹಾಗೂ ಓಡನಹಳ್ಳಿ ಮಕ್ಕಳ ಮನೆ ತೆರೆಯಲಾಗುತ್ತಿದೆ. ಮುಖ್ಯವಾಗಿ ಸರ್ಕಾರದ ಅನುದಾನವಿಲ್ಲದೆ ತೆರೆಯಲಾಗಿರುವ ಈ ಶಾಲೆಗೆ ಶಾಲೆಯ ಹಳೆ ವಿದ್ಯಾರ್ಥಿಗಳು, SDMC ಸದಸ್ಯರು, ಮುಖ್ಯ ಶಿಕ್ಷಕರ ಜೊತೆಗೆ ನಾನು, ನನ್ನ ಪತ್ನಿ ಅಂದರೆ ನನಗೆ ಬರುವಂತಹ ಸಂಬಳ ಪೂರ್ತಿ ಅಂದರೆ 20 ಲಕ್ಷ ರೂಪಾಯಿ ಮಕ್ಕಳ ಶ್ರೇಯಸ್ಸಿಗೆ ಮೂಲಸೌಕರ್ಯ ಕಲ್ಪಿಸುವ ಸಲುವಾಗಿ ನೀಡುತ್ತೇವೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಉತ್ತೇಜಿಸುವ ಸಲುವಾಗಿ ಈ ಯೋಜನೆಯನ್ನು ವೈಯಕ್ತಿಕವಾಗಿ ರೂಪಿಸಿರುವುದಾಗಿ ತಿಳಿಸಿದರು. ಶಿಕ್ಷಕರು ಬೆಳಗ್ಗೆ 9:45ರಿಂದ 1 ಗಂಟೆಯ ತನಕ ಬೋಧನೆ ನೀಡುತ್ತಾರೆ ಎಂದರು. 1ನೇ ತರಗತಿಯಿಂದ 4ನೇ ತರಗತಿ ಮಕ್ಕಳಿಗೆ ಇಂಗ್ಲಿಷ್ ಬೋಧನೆ ಹೇಗೆ ಎಂಬ ಪ್ರಶ್ನೆಗೆ ಉತ್ತರಿಸಿ, ಮುಂದಿನ ದಿನದಲ್ಲಿ 4ನೇ ತರಗತಿ ತನಕ ಪಾಠ ಮಾಡಿ ಶಾಲೆಯಲ್ಲಿ ಬೇರೆ ತರಗತಿಯನ್ನು ಬೋಧಿಸಲು ತೆರಳುತ್ತಾರೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರವು ಪಂಚಾಯಿತಿ ಒಂದಕ್ಕೆ ಸಮುದಾಯ ಶಾಲೆ ತೆರೆಯುವುದು ಮತ್ತು 1ನೇ ತರಗತಿಯಿಂದ 10ನೇ ತರಗತಿ ತನಕ ಸಕಲ ಸೌಕರ್ಯ ಒದಗಿಸಬೇಕು ಎಂದು ಸಲಹೆ ನೀಡಿದರು. ಈ ಉದ್ದೇಶದಿಂದ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ರಾಜ್ಯದಲ್ಲಿ ಪ್ರಥಮವಾಗಿ ಈ ರೀತಿ ಶಾಲೆ ತೆರೆಯಲಾಗಿದ್ದು, ಬೋರ್ಡು, ಚೇರು, ಡೆಸ್ಕ್ ಹಾಗೂ ಶಿಕ್ಷಕರಿಗೆ ಟೇಬಲ್ ಹಾಗೂ ಚೇರ್ ಒದಗಿಸಿದ್ದು, ನಮ್ಮ ಈ ಯೋಜನೆ ಸಾಕಾರಗೊಂಡಲ್ಲಿ ರಾಜ್ಯ ಮಾದರಿ ಕ್ಷೇತ್ರವಾಗಲಿದೆ ಎಂದರು. ಶಾಲಾ ಕಟ್ಟಡಗಳು ಶಿಥಿಲಗೊಂಡ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದು ಮತ್ತು ಅನುದಾನ ಬಿಡುಗಡೆಯಾಗಿದ್ದು, ಮಕ್ಕಳ ಸಂಖ್ಯೆ ಹೆಚ್ಚಿರುವ ಶಾಲೆಗಳ ದುರಸ್ತಿ ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಶಿಥಿಲಗೊಂಡ ಕಟ್ಟಡಗಳ ದುರಸ್ತಿ ಕಾರ್ಯ ಮಾಡಿಸುವುದಾಗಿ ತಿಳಿಸಿದರು. ಬಿದರಕ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಲತಾ, BEO ಸೋಮಲಿಂಗೇಗೌಡ, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಪ್ರಶಾಂತ್, ಮುಖ್ಯ ಶಿಕ್ಷಕ ಜವರಾಯಿ, ECO ಶಿವಸ್ವಾಮಿ ಹಾಗೂ ಕಾಂತರಾಜು, BRP ಪರಮೇಶ್, CRP ನಟೇಶ್, ಶಿಕ್ಷಕರಾದ ರವಿಕುಮಾರ್, ದೇವಮ್ಮ ಹಾಗೂ ಇತರರು ಸಭೆಯಲ್ಲಿ ಇದ್ದರು. ಈಗ MP ಗೆ ಈ ಕ್ಷೇತ್ರದಲ್ಲಿ ಯಾಕೆ ಜಾಸ್ತಿ ಆಯಿತು ಅಂದರೆ, ಈ ಹೋಬಳಿನಲ್ಲಿ ಅಭ್ಯರ್ಥಿ ಆದವರು ಅವರ ತಾತನ ಒಂದು ಅನುಕಂಪ ಅದ್ರ ಮೇಲೆ ಆಗಿರ್ಬೋದು. ಬಹುಶಃ ಈಗ ಅವಕಾಶ ಸಿಕ್ಕಿದೆಯಲ್ಲ, ಸರ್ಕಾರ ಅವ್ರದ್ದೇ ಇದೆಯಲ್ಲ, ಹೆಚ್ಚಿನ ಅನುದಾನ ಕೊಟ್ಟು ಈ ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಅಂತ ಅವ್ರಿಗೆ ಹೇಳ್ಬೋದು. ನಾನು ಸರ್, ಈಗ LKG UKG ಇದೆ ಫಸ್ಟ್ ಸ್ಟ್ಯಾಂಡರ್ಡಿಂದ. ಹೌದು ಸರ್, ಕಂಟಿನ್ಯೂ ಆಗುತ್ತಾ ಇಲ್ಲಿ? ನಮ್ಮ ಸರ್ಕಾರದ ಸರ್, ಇದು ಸರ್ಕಾರ ಅಲ್ಲ, ಇದು ನಾವು ವೈಯಕ್ತಿಕವಾಗಿ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ನು, ನಮ್ಮ ಕುಟುಂಬ, ನಾನು ವೈಯಕ್ತಿಕವಾಗಿ ಎಲ್ಲರೂ ಸೇರಿ ಅಧಿಕಾರಿಗಳೆಲ್ಲ ಸೇರಿ. ಎಷ್ಟು ಹಣ ವೆಚ್ಚ ಆಗಿದೆ ಇಲ್ಲಿಗೆ ಇದಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ? ಬಿಲ್ಡಿಂಗ್ ಇಲ್ಲ, ಇದಕ್ಕೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಈಗ ನಾನು MLA ಗ್ರಾಂಟ್ ಇರ್ತದೆ, ಆಮೇಲೆ ಆ ಕೆಳಗಡೆ ಗುಜ್ಜಿ ಬೆಂಚ್ ಇರ್ತದಲ್ಲ, ಅದು ನಾವು ವೈಯಕ್ತಿಕವಾಗಿ ನಂಗೆ ಸಂಬಳದಲ್ಲಿ ತಗೊಡ್ತೀವಿ. ನಾವು ಹೆಂಗೋ ನಡೀತೀವಿ, ನೀವು ಸಹಕಾರ ಕೊಡ್ರಪ್ಪ. ಈಗ LKG UKG ಮುಗಿದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಗ್ಲೀಷ್ ಮೀಡಿಯಂ ಹೋಗಿ ಏನು ಮಾಡ್ತಾರೆ ಅಂತ ನಾನು ಅದಕ್ಕೆ 9:45 ಅಂದರೆ 10 ಗಂಟೆಯಿಂದ 1 ಗಂಟೆವರೆಗೆ ಇದು ನಮ್ಮದು LKG UKG ಆದಮೇಲೆ ನಮ್ಮ ಟೀಚರ್ ಇರ್ತಾರಲ್ಲ, ಇವರು ನಮ್ಮ 1ರಿಂದ 4ನೇ ಕ್ಲಾಸ್ ಇರ್ತಾರಲ್ಲ, ಅವ್ರಿಗೂ ಇವರು ಹೇಳ್ಕೊಡ್ಬೇಕು. ಅವ್ರು ಇವತ್ತು ಮಕ್ಕಳ ಮನೆ ಪ್ರೀ ಸ್ಕೂಲ್ ಅಂಥೇಳಿ ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಸಲ್ಲಿ ಇಡೀ ನಮ್ಮ ಮತಕ್ಷೇತ್ರದಲ್ಲಿ ಇವತ್ತು 12 ಉದ್ಘಾಟನೆಯನ್ನು ಮಾಡಿದ್ದೀವಿ. ಅದರಲ್ಲಿ 2 ಹಳ್ಳಿಮೈಸೂರು ಹೋಬಳಿಗೆ, 1 ಬಿದ್ರಾಕ ಮತ್ತು ಓಡ್ನಹಳ್ಳಿ. ಇಲ್ಲಿ ಏನಂದರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮೊದಲನೇ ಆದ್ಯತೆಯಲ್ಲಿ ಇದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯಿತಿಗಳು ಇದನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಉದ್ದೇಶ ಏನು ಅಂದರೆ, ನಮ್ಮ ಮಕ್ಕಳು ನಮ್ಮ ಮನೆ ಮುಂದೆ ವಿದ್ಯೆಯನ್ನು ಕಲಿತಕ್ಕಂಥದ್ದು, ಪೋಷಕರಿಗೆ ಒಂದು ನೆಮ್ಮದಿ ಇರ್ತದೆ ಅಂತಕ್ಕಂಥದ್ದನ್ನು ಕಾನ್ಸೆಪ್ಟ್ ಮಾಡಿ ನಾನು ಮತ್ತು ನನ್ನ ಹೆಂಡತಿ ನನಗೆ ಬರ್ತಕ್ಕಂಥ ಸಂಬಳ ಪೂರ್ತಿ ಈ ಮಕ್ಕಳಿಗೇ ಕೊಡಬೇಕು ಅಂತೇಳಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥದ್ದು. ನಾನು, ನಮ್ಮ ಫ್ಯಾಮಿಲಿ ಮತ್ತು ಓಲ್ಡ್ ಬಾಯ್ಸ್ ಇಲ್ಲಿ ಸ್ಟೂಡೆಂಟ್ಸ್ಗಳು ಜೊತೆ ಮತ್ತು SDMC ಮತ್ತು ಹೆಡ್ ಮಾಸ್ಟರ್ಗಳು ಸೇರಿ ಈ ಕಾನ್ಸೆಪ್ಟನ್ನು ಮಾಡಿ ನಾವು ಮಾಡ್ತಾಯಿದ್ವಿ. ಬಹುಶಃ ನನಗೆ ಭಾರಿ ಸಂತೋಷ ಆಗ್ತಾಯಿದೆ. ಯಾಕಂದರೆ ಸರ್ಕಾರಿ ಶಾಲೆಗಳಿಗೆ ಭಾರಿ ತೊಂದರೆ ಆಗಿರೋದ್ರಿಂದ ಸ್ಟ್ರೆಂತ್ ಆಗ್ತಾ ಇರೋದಿಲ್ಲ. ಆಮೇಲೆ ನಮ್ಮ ಮಕ್ಕಳು ನಮ್ಮ ಮುಂದೆ ಓದ್ತಕ್ಕಂಥದ್ದನ್ನು ಪೋಷಕರು ನೋಡ್ತಾರೆ. ನಮ್ಮ ಅಂಗನವಾಡಿಯವರು ಮತ್ತು ಪ್ರೀ ಸ್ಕೂಲವರು ಎಲ್ಲ ಜೊತೆಗೂಡಿ ಅವ್ರಿಗೆ ಆಹಾರ ಏನೇನು ಕೊಡಬೇಕು ಅಂತಿದ್ದು ಅದನ್ನೆಲ್ಲನೂ ಸಿಗ್ತದೆ, ಪೌಷ್ಟಿಕವಾಗಿಯೂ ಇರ್ತಾರೆ. ನಮ್ಮ ಟೀಚರು ಈ
10 ಗಂಟೆಯಿಂದ 9:45 1 ಗಂಟೆವರೆಗೆ ಪ್ರೀ ಸ್ಕೂಲ್ ಮಾಡ್ತಾರೆ. 1 ಗಂಟೆ ಆದಮೇಲೆ 1ನೇ ಕ್ಲಾಸಿಂದ 4ನೇ ಕ್ಲಾಸ್ಗೆ ಇರ್ತಕ್ಕಂಥವ್ರಿಗೆ ಇಂಗ್ಲೀಷ್ಗೆ ಹೇಳ್ಕೊಡ್ತಕ್ಕಂಥ ಕಂಟಿನ್ಯೂಟಿ ಆಗ್ತದೆ. ನಾನು ಇಡೀ ಕರ್ನಾಟಕದಲ್ಲಿ ಮೊದಲನೇ ಶಾಸಕ ಈ ರೀತಿಯಾಗಿ ಎಲ್ಲ ಇದರಲ್ಲೂ ಮಾಡಬೇಕು ಅಂತಕ್ಕಂಥ ನಾವು ಮಾಡ್ತಾಯಿದ್ವಿ. ಪೋಷಕ ವರ್ಗದವರು ಇದನ್ನು ಉಪಯೋಗಿಸ್ಕೊಂಡು ಈ ಸೌಕರ್ಯದ ಬಗ್ಗೆ ನೀವು ಮಾತು